My dear students, welcome to DCE Digital Learning. Myself, Narsabha PR, working as an assistant professor, Department of Commerce, GFGC and PG Center, Chintamani, Chikballapura district. Let us continue with the second session. First BCom, second semester, QABD1, Introduction to Statistics. ಎರಡನೇ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ characteristics and functions of statistics ನೋಡೋಣ. What are the characteristics of statistics? Number one, statistics ಅಲ್ಲಿ facts ಇರುತ್ತೆ, ಮಾಮೂಲಿ facts ಅಲ್ಲ. The first one is aggregate of facts. Aggregate of facts. Aggregate ಅಂದ್ರೆ ಸರಾಸರಿ, facts ಅಂದ್ರೆ ಸತ್ಯಾಂಶಗಳು. The truth what we have collected from the ರೆಸ್ಪಾಂಡೆಂಟ್ಸ್, ನಮ್ಗೆ ಎಲ್ಲಿ ಮಾಹಿತಿ ಬೇಕು ಅಲ್ಲಿಂದ ಸಂಗ್ರಹ ಮಾಡಿರ್ತಕ್ಕಂಥ ಮಾಹಿತಿ ಅದು 100% ಸತ್ಯಾಂಶಗಳಿಂದ ಕೊಟ್ಟಿರಬೇಕು. ಆ ಮಾಹಿತಿ ಆಗಾಗ್ಗೆ ಇದ್ರೆ ಆಗೋದಿಲ್ಲ. ವಿ ಕೆನಾಟ್ ಯೂಸ್ ಎ ಸಿಂಗಲ್ ನಂಬರ್. ಒನ್ ನಂಬರ್ ಈಸ್ ನಾಟ್ ಎ ಸ್ಟಾಟಿಸ್ಟಿಕ್ಸ್. ಮೆನಿ ನಂಬರ್ಸ್ ಕ್ಯಾನ್ ಬಿ ಕಾಲ್ಡ್ ಎ ಸ್ಟಾಟಿಸ್ಟಿಕ್ಸ್. ದೇರ್ಫೋರ್ one number cannot be used for aggregate or average purpose. The first character is statistics is not an isolated item. Statistics includes many numbers. ಮೊದಲನೇದು. ಎರಡನೇದು, systematically arranged. The numbers which we have collected, it should be arranged in a systematic manner, that how it will be used by others for the further purposes. It should be served. ಮುಂದೆ ಜನರು ಅದನ್ನು ಬಳಸಿದಾಗ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಮ್ಮ ಸ್ಟಾಟಿಸ್ಟಿಕ್ಸ್ ಅವರಿಗೆ ಉಪಯೋಗ ಆಗೋ ತರ ಇರಬೇಕು, ನಮಗೂ ಉಪಯೋಗ ಆಗೋ ತರ ಇರಬೇಕು, ಫ್ಯೂಚರ್ ರೆಫರೆನ್ಸ್ಗೆ ಆಗೋ ತರ ಇರಬೇಕು. ಅದು ಸಿಸ್ಟಮ್ಯಾಟಿಕಲಿ ಅರೇಂಜ್ಡ್ ಇನ್ಫಾರ್ಮೇಶನ್ ಮಸ್ಟ್ ಬಿ ದೇರ್. ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ಟಾಟಿಸ್ಟಿಕ್ಸ್. ಮೂರನೇದು ನೋಡಕ್ ಹೋದಾಗ ನಾವು ಸ್ಟಾಟಿಸ್ಟಿಕ್ಸ್ ಆರ್ ಎಸ್ಟಿಮೇಟೆಡ್ ಆರ್ ಎನ್ಯುಮರೇಟೆಡ್. ಸ್ಟಾಟಿಸ್ಟಿಕ್ಸ್ ಅನ್ನೋದು ಒಂದು ಎಸ್ಟಿಮೇಷನ್. ಸ್ಟಾಟಿಸ್ಟಿಕ್ಸ್ ಈಸ್ ನಥಿಂಗ್ ಬಟ್ estimation. It is an approximation. It is based on assumptions. We are collecting the information based on certain assumptions and certain estimations. It is collected. Idu moornedu. Statistics is collected based on certain assumptions, based on certain approximations. ನಾಲ್ಕನೇದು ನೋಡಿದಾಗ ಸ್ಟಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್. ತುಂಬಾ ಇಂಪಾರ್ಟೆಂಟ್, ನಮಗೆ ನೆನಪಿರಬೇಕು. ಸ್ಟಾಟಿಸ್ಟಿಕ್ಸ್ ಅನ್ನೋದು ಕ್ವಾಂಟಿಟೇಟಿವ್ ಡಾಟಾ ಆಗಿರಬೇಕು. ಕ್ವಾಂಟಿಟೇಟಿವ್ ಅಂದ್ರೆ ನಂಬರ್ಸೇ ಆಗಿರಬೇಕು. ನ್ಯೂಮರಿಕಲಿ ಎಕ್ಸ್ಪ್ರೆಸಿವ್. ಸೇ ಫಾರ್ ಎಕ್ಸಾಂಪಲ್, ನಾನು ತುಂಬಾ ಬುದ್ಧಿವಂತ, ಐ ಆಮ್ ಎ ವೆರಿ ವೆರಿ ಇಂಟೆಲಿಜೆಂಟ್ ಫೆಲೋ. ದಿಸ್ ಇಸ್ ನಾಟ್ ಎ ಸ್ಟಾಟಿಸ್ಟಿಕ್ಸ್. ಹೌ ಮಚ್ ಇಂಟೆಲಿಜೆಂಟ್ ಯು ಆರ್, ದೇರ್ ವಿಲ್ ಬಿ ಎ ಕ್ವಶನ್. ನಾವು ಒಂದು ಪ್ರಶ್ನೆ ಮಾಡ್ಕೋಬೇಕು, ನಾನು ತುಂಬಾ ಇಂಟೆಲಿಜೆಂಟ್ ಅಂತ ಹೇಳಿದಾಗ ನೀನು ಎಷ್ಟು ಇಂಟೆಲಿಜೆಂಟ್, ಎಷ್ಟು ಕ್ವಶನ್ ಮಾರ್ಕ್ ಬರುತ್ತೆ. ಅಲ್ಲಿ ನಂಬರ್ಸ್ ಹೇಳ್ಬೇಕು ನಾವು. ನಾನು 99% ಇಂಟೆಲಿಜೆಂಟ್ ಅಥವಾ 100% ಇಂಟೆಲಿಜೆಂಟ್ ಅಂತಂದ್ರೆ ಅದು ಸ್ಟಾಟಿಸ್ಟಿಕ್ಸ್ ಆಗುತ್ತೆ. ಓಕೆ, ನಾವು ಅದಕ್ಕೋಸ್ಕರ ಕ್ವಾಂಟಿಟೇಟಿವ್ ಡಾಟಾನ ಮಾತ್ರನೇ ಸ್ಟಾಟಿಸ್ಟಿಕ್ಸ್ ಅಂತ ಕರಿತೀವಿ. ಕ್ವಾಲಿಟೇಟಿವ್ ಡಾಟಾನ ಸ್ಟಾಟಿಸ್ಟಿಕ್ಸ್ ಅಂತ ಕರೆಯಲ್ಲ. ಕ್ವಾಲಿಟೇಟಿವ್ ಅಂದ್ರೆ ಏನು? ಗುಣಾತ್ಮಕವಾಗಿರ್ತಕ್ಕಂಥದ್ದು, ಗುಣಗಳನ್ನ ಸೂಚಿಸ್ತಕ್ಕಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಬ್ಯೂಟಿ, ಅದು ತುಂಬಾ ಚೆನ್ನಾಗಿದೆ. ಹಿಮಾಲಯ ಪರ್ವತ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂದ್ರೆ ಏನು ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ? 100% ತುಂಬಾ ಚೆನ್ನಾಗಿದೆ. 100 is a number, statistics. Then ಆ ಊರಲ್ಲಿ ಜನರು ತುಂಬಾ ಬುದ್ಧಿವಂತರು, ಇಂಟೆಲಿಜೆಂಟ್ಸ್. ವಿ ಕೆನಾಟ್. ಒಂದು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಸುಂದರಿಯರು ತುಂಬಾ ಸುಂದರವಾಗಿದ್ರು. ವಿ ಕೆನಾಟ್. ದೇ ಆರ್ ವೆರಿ ವೆರಿ ಬ್ಯೂಟಿಫುಲ್. ವಾಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್? ಇಟ್ ಈಸ್ ನಾಟ್ ಎ ಸ್ಟಾಟಿಸ್ಟಿಕ್ಸ್. ನಂಬರ್ಸ್ 100%, 99%. So we have to quantify the data. ಅದಕ್ಕೋಸ್ಕರ statistics must be numerically expressed. Another important character is that statistics means numbers. As I told in the beginning of the chapter, so statistics is not qualitative aspect, it is quantitative aspect. Quantitative ಅಂತ ಹೇಳ್ತೀವಿ ಅಂದ್ರೆ numbers ಅಂತ, ಇನ್ನೇನು ಇಲ್ಲ. ಐದನೇದು, statistical data collected for a predetermined purpose. Statistics should not be collected without any object. ಸ್ಟಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ನಾವು ಕರಿಬೇಕು ಅಥವಾ ನಾವು ಕಲೆಕ್ಟ್ ಮಾಡ್ತಾ ಇದೀವಿ, ನಮ್ಮ ಹತ್ರ ಮಾಹಿತಿ ಇದೆ, ನಮ್ಮ ಹತ್ರ ಸಂಖ್ಯೆಗಳಿದೆ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ ಬಿಹೈಂಡ್ ಎ ಬ್ಯೂಟಿಫುಲ್ ಪರ್ಪಸ್. ಮೇ ಬಿ 1 purpose or 2 purpose or 3 purposes or many causes.
ಒಂದೇ ಒಂದು ಕಾರಣ ಆದ್ರೂ ಮಿನಿಮಮ್ ಇರಲೇಬೇಕು. ಒಂದು ಕಾರಣ ಅಥವಾ ಹಲವಾರು ಕಾರಣಗಳ ಹಿಂದೆ ನಾವು ಸ್ಟಾಟಿಸ್ಟಿಕ್ಸ್ ಅನ್ನ ಸಂಗ್ರಹ ಮಾಡಕ್ ಹೋಗ್ತೀವಿ. ವಿತೌಟ್ ಪರ್ಪಸ್ ಇಫ್ ಯು ಆರ್ ಕಲೆಕ್ಟಿಂಗ್ ಎನಿ ಡಾಟಾ, ಇಟ್ ಈಸ್ ನಾಟ್ ಎ ಸ್ಟಾಟಿಸ್ಟಿಕ್ಸ್. ಡೋಂಟ್ ಫರ್ಗೆಟ್ ದಟ್. ದೇರ್ಫೋರ್ ಸ್ಟಾಟಿಸ್ಟಿಕಲ್ ಡಾಟಾ should be collected with a predetermined object or a purpose. Then coming back to another important character, ನಾವು ಯಾವತ್ತೂ ಕೂಡ ಸ್ಟಾಟಿಸ್ಟಿಕ್ಸ್ ನ ಕಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಆ ಸ್ಟಾಟಿಸ್ಟಿಕ್ಸ್ ಇಟ್ ಶುಡ್ ಬಿ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ರೈಟ್ ಫ್ರಮ್ ದ ಬಿಗಿನಿಂಗ್ ಅವರ್ ಮೆನಿ ಸ್ಟಾಟಿಸ್ಟಿಷಿಯನ್ಸ್ ಕೋಟೆಡ್ ಪ್ರೊಫೆಸರ್ ಬಡಿಂಗ್ಟನ್, ಎಲ್ ಬೌಲಿ ಅಂಡ್ ಆಲ್ಸೋ ಪ್ರೊಫೆಸರ್ ಒರೆಸ್ ಸೇಕ್ರಿಸ್. ಆಲ್ ದ ಸ್ಟಾಟಿಸ್ಟಿಷಿಯನ್ಸ್ ಸೆಡ್ ದಟ್ the statistics which we have data collected, it should be placed in relation to each other. ಏನದು ಒಂದು ಮತ್ತೊಂದಕ್ಕೆ ಸಂಬಂಧ ಇರೋ ಹಾಗೆ ನಾವು ಅದನ್ನ ಜೋಡಣೆ ಮಾಡಬೇಕು. ಜೋಡಣೆ ಮಾಡಲಿಲ್ಲ ಅಂತಂದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ವಾ? ಇಲ್ಲ, ಇಟ್ ಈಸ್ ಮೀನಿಂಗ್ಲೆಸ್ ಅಂಡ್ ಇಟ್ ಈಸ್ ನಾಟ್ ಎ ಸ್ಟಾಟಿಸ್ಟಿಕ್ಸ್. ಸೇ ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ವಿ ಆರ್ ಪ್ರೊಡ್ಯೂಸಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಟೇಕ್ ಫಾರ್ ಎಕ್ಸಾಂಪಲ್, ವಿ ಆರ್ ಪ್ರೊಡ್ಯೂಸಿಂಗ್ ಟೆಲಿವಿಷನ್ಸ್. ನಮ್ದು ಒಂದು ಇಂಡಸ್ಟ್ರಿ, ಟೆಲಿವಿಷನ್ ಇಂಡಸ್ಟ್ರಿ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಅಲ್ಲಿ ಟೆಲಿವಿಷನ್ ಇಂಡಸ್ಟ್ರಿ ನಾವು ಶುರು ಮಾಡಕ್ ಮೊದಲು ಅಥವಾ ಪ್ರಾರಂಭಿಸೋಕ್ ಮೊದಲು, ಬಿಫೋರ್ ಕಮೆನ್ಸಿಂಗ್ ದ ಟೆಲಿವಿಷನ್ ಇಂಡಸ್ಟ್ರಿ, ವಿ ಹ್ಯಾವ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಪ್ರೊಡಕ್ಷನ್ ಆಫ್ ಟೆಲಿವಿಷನ್ಸ್ and what is the quality, what is the quantity, what is their price, what is their design, what is the shape. All the information should be collected from the people before we going to start the production. So therefore we have to think about production. We have to collect the data regarding how many number of TVs we have to produce. Then what will be the demand, because the demand cannot be constant in all the times. When we are collecting the information, at the time there will be some demand. Thereafter, when we have started the production, so that time the demand may be increased or demand may be decreased because of some other reason. Say for example, our competitors may have occupied the market, or otherwise our product become very very good product, therefore the demand has been raised to our product. Likewise, we have to collect the information and we have to produce side by side with relation to one another. Say for example, production and demand, and regarding sales, and also regarding exports, and also regarding finance we require for producing so and so televisions or so and so products. Like that, we have to place the collected information in relation to one another. If there is no relationship between one number to another number, again it is not a statistics. Don't forget, ಸ್ಟಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಒಂದು ಮತ್ತೊಂದಕ್ಕೆ ಸಂಬಂಧ ಇರೋ ರೀತಿ ನಾವು ಅರೇಂಜ್ ಮಾಡಬೇಕು, ಸಂಬಂಧ ಇರೋ ರೀತಿ ನಾವು ಅದನ್ನ ಪ್ರೆಸೆಂಟ್ ಮಾಡಬೇಕು. ದೆನ್ ಇಟ್ ಈಸ್ ಕಾಲ್ಡ್ ಸ್ಟಾಟಿಸ್ಟಿಕ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ವಿ ಕ್ಯಾನ್ ಫೈಂಡ್. ಬೇಕಾದಷ್ಟು ಇನ್ನೂ ಕ್ಯಾರೆಕ್ಟರಿಸ್ಟಿಕ್ಸ್ ಫೈಂಡ್ ಔಟ್ ಮಾಡ್ಕೋಬಹುದು. ಫಾರ್ ಅವರ್ ಪರ್ಪಸಸ್ ಜಸ್ಟ್ ವಿ ಕೋಟೆಡ್ ಓನ್ಲಿ 6 ಕ್ಯಾರೆಕ್ಟರಿಸ್ಟಿಕ್ಸ್. ದೆನ್ another important concept of statistics. What statistics will do? Statistics ಏನ್ ಕೆಲಸ ಮಾಡುತ್ತೆ? First one is it presents facts in simple form. ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಪೇಜ್ ಗಟ್ಟಲೆ ಇರುತ್ತೆ. The collected information may be running in number of pages and number of books, but it should be presented in a simple form that it should be understood by a layman also. ಒಬ್ಬ ಅನಕ್ಷರಸ್ಥನಿಗೂ ಕೂಡ ಅರ್ಥ ಆಗೋ ರೀತಿ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನ ನಾವು ಪ್ರೆಸೆಂಟ್ ಮಾಡಬೇಕು, ಡಾಟಾನ ಪ್ರೆಸೆಂಟ್ ಮಾಡಬೇಕು. Therefore, statistics, the first important and the foremost important function is it presents the mass data, huge data, lot of data, what we can say. ತುಂಬಾ ದೊಡ್ಡದಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲ ಕೂಡ ಚಿಕ್ಕದಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೆಕೆಂಡ್ ಒನ್, reduces the complexity of the data. Complexity, difficulty. Complexity ಅಂತಂದ್ರೆ difficulty ಅಂತ. ಕೆಲವೊಂದು ಸಲ we cannot understand the information which is collected by us, what the information says. ನಾವು ಮಾಹಿತಿ ಕಲೆಕ್ಟ್ ಮಾಡಿರ್ತೀವಿ, ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಏನು ಹೇಳ್ತಿದೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಏನು ಅಂತಂದ್ರೆ ಅಲ್ಲಿರ್ತಕ್ಕಂಥ ಕಾಂಪ್ಲೆಕ್ಸಿಟಿ, ಮಾಹಿತಿಯಲ್ಲಿ ಇರ್ತಕ್ಕಂಥ ಒಂದು ಡಿಫಿಕಲ್ಟಿ, ಕ್ಲಿಷ್ಟತೆ ಅರ್ಥ ಆಗೋದಿಲ್ಲ ನಮಗೆ. ಹಾಗಾದ್ರೆ ಏನ್ ಮಾಡಬೇಕು ನಾವು? ವಿ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ಸ್ಟಾಟಿಸ್ಟಿಕ್ಸ್. ಅದೇನ್ ಮಾಡುತ್ತೆ? ಅನ್ನೆಸೆಸರಿ ಡಾಟಾ ಕ್ಯಾನ್ ಬಿ ಅವಾಯ್ಡೆಡ್. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ಟೈಮಲ್ಲಿ ವಿ ಪೀಪಲ್ ವಿ ವಿಲ್ ಗೋಯಿಂಗ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್ ವಿಚ್ ವಿ ಡೋಂಟ್ ನೋ ವೆದರ್ ದ ಡಾಟಾ ಈಸ್ ರಿಕ್ವೈರ್ಡ್ ಫಾರ್ ಅವರ್ ಪರ್ಪಸ್ ಆರ್ ನಾಟ್, ಬಟ್ ವಿ ಆರ್ ಕಲೆಕ್ಟಿಂಗ್ ಅಂಡ್ ವಿ ಆರ್ ಜಸ್ಟ್ ಮೊಬಿಲೈಸಿಂಗ್ ದ data and we are preserving it. Later on we came to know that
so and so data is not required and so and so data is required. Then eliminating unnecessary data, taking the important data, taking the most important data and throwing the unuseful data which we have collected already should be kept outside our presentation. ಕಾಂಪ್ಲೆಕ್ಸಿಟಿನ ರಿಡ್ಯೂಸ್ ಮಾಡುತ್ತೆ, ಅನ್ನೆಸರಿ ಡಾಟಾನ ಅವಾಯ್ಡ್ ಮಾಡುತ್ತೆ. ಅದಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಇದು ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್. ಮೂರನೇದು, ಸ್ಟ್ಯಾಟಿಸ್ಟಿಕ್ಸ್ ಇನ್ನೇನು ಕೆಲಸ ಮಾಡುತ್ತೆ ಸರ್ ಅಂತಂದ್ರೆ, ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಇನ್ ಕಂಪೇರಿಂಗ್. ಇಫ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, ನಾವು ಸ್ಟ್ಯಾಟಿಸ್ಟಿಕ್ಸ್ ಇವತ್ತು ಬೀಯಿಂಗ್ ಎ ಕಾಮರ್ಸ್ ಪರ್ಸನ್ ಅಂಡ್ ಬೀಯಿಂಗ್ ನಾನ್ ಕಾಮರ್ಸ್ ಪರ್ಸನ್ ಆಲ್ಸೋ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಯೂಸ್ಡ್ ಬೈ ಈಚ್ ಅಂಡ್ ಎವರಿ ಪರ್ಸನ್ ಆಸ್ ಐ ಟೋಲ್ಡ್. ಎಲ್ಲರೂ ಕೂಡ ಬಳಸ್ತಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ನ ಬಳಸ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ವಿ ಆರ್ ಕಂಪೇರಿಂಗ್. Take for example, we are comparing the marks of our own student and also other student who is a neighbor of us, who is studying in another college. ಬೇರೆ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ, ನಮ್ಮ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ, ಇವನು ಬಿಕಾಮ್ ಓದ್ತಾ ಇರ್ತಾನೆ. The two BCom students of two different colleges, their marks can be compared. Who got 500 marks out of 600 and our student got 550 marks out of 600. We can say he is a good person because whose marks are 50 marks greater than that person who is a same BCom student in first year. Like that. So we can compare. Same thing, we can compare it in terms of business also. Take for example, there are so many television companies, there are so many mobile companies today, there are so many computer producing companies, software solution companies. We can say that which company is top 1. So and so company A is top 1, company B is top 2, company C is top 3. How we can say? Because of comparison, collecting the information regarding these companies. Whose sales are good? Yes, this company is good. Whose sales are bad? This company is bad. Whose company's products are demanded more and more by the users? Then that company is good. And who is giving good quality of product? Who is not giving good quality of product? We can say just by comparing the figures, that is numbers of different businesses, different students, different areas. So ಸ್ಟ್ಯಾಟಿಸ್ಟಿಕ್ಸ್ ಡೆಫಿನೆಟ್ ಆಗಿ ನಮ್ಗೆ ಹೆಲ್ಪ್ ಮಾಡೋದು ಯಾವುದಕ್ಕೆ ಅಂತಂದ್ರೆ, ಕಂಪೇರ್ ಮಾಡೋದಕ್ಕೆ ಒಂದು ಮತ್ತೊಂದರ ಜೊತೆ. ನಾಟ್ ಓನ್ಲಿ ಟು, ವಿ ಕ್ಯಾನ್ ಕಂಪೇರ್ ವಿತ್ ಮೆನಿ ನಂಬರ್ ಆಫ್ ಇಯರ್ಸ್. ಟೈಮು ಲೆಕ್ಕಕ್ಕೆ ತಗೊಂಡಾಗ ನಾವು ವಿ ಕ್ಯಾನ್ ಕಂಪೇರ್ ದ ಫಿಗರ್ಸ್ ಆಫ್ 10 years, ಫಾಸ್ಟ್ 15 years, 20 years ಡಾಟಾ. ಹಾಗೇನೆ 20 ಕಾಲೇಜಸ್, 20 ಬಿಸ್ನೆಸಸ್, 30 ಬಿಸ್ನೆಸಸ್, 50 ಬಿಸ್ನೆಸಸ್ ಆಲ್ ಓವರ್ ದ ವರ್ಲ್ಡ್. 1500, 2000, 1500, 2000, 3000, 5000 business units producing the mobile phones. But we can say that only one company is at the top 1, which is that company A is top 1. Why? Because we compare the data of all the 1000 companies or 2000 companies. One company which stands at first, definitely we can say this is number 1 company. So this is because of statistics. Don't forget, statistics compare ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಅದು ಒಂದು ಇಂಪಾರ್ಟೆಂಟ್ ಫಂಕ್ಷನ್. ಮೂರನೇದು, ಫೋರ್ಕಾಸ್ಟಿಂಗ್. ಫೋರ್ಕಾಸ್ಟಿಂಗ್ ಅಂತಂದ್ರೆ ನಾವು ಮೊದಲೇನೆ ಅಂದಾಜು ಮಾಡ್ತಕ್ಕಂಥದ್ದು ಅಂತ. ನೋಬಡಿ ನೋಸ್ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್. ಹಾಗಂತ ಹೇಳ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಮುಂದೆ ಏನಾದ್ರೂ ಹಾಕೊಂಡ್ಬಿಡ್ಲಿ, ನಾನು ಬಿಸ್ನೆಸ್ ಮಾಡ್ತಾ ಇರ್ತೀನಿ, ಐ ವಿಲ್ ರನ್ ಮೈ ಬಿಸ್ನೆಸ್, ವಾಟ್ ಎವರ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಡೇಸ್, ವೆದರ್ ಐ ಕ್ಯಾನ್ ಅರ್ನ್ ಆರ್ ಇಫ್ ಐ ಕ್ಯಾನ್ ಇನ್ಕರ್ ಲಾಸ್, ವಾಟ್ ವಿಲ್ ಹ್ಯಾಪನ್, ಐ ವಿಲ್ ಗೋ ಆನ್ ರನ್ನಿಂಗ್ ದ ಬಿಸ್ನೆಸ್. ನೋ ಬಿಸ್ನೆಸ್ ಮ್ಯಾನ್ ಕ್ಯಾನ್ ಸೇ, ನೋ ಸ್ಟೂಡೆಂಟ್ ಕ್ಯಾನ್ ಸೇ ಐ ವಿಲ್ ರೀಡ್ ಅಂಡ್ ಐ ವಿಲ್ ರೈಟ್ ದ ಎಕ್ಸಾಮಿನೇಷನ್ ವಾಟ್ ಎವರ್ ದ ಮಾರ್ಕ್ಸ್ ಐ ಕ್ಯಾನ್ ಗೆಟ್. ನನಗೆ ಎಷ್ಟಾದ್ರೂ ಮಾರ್ಕ್ಸ್ ಬರಲಿ, ನಾನು ಓದ್ತಾ ಇರ್ತೀನಿ, ಬರೀತಾ ಇರ್ತೀನಿ, ಯಾರು ಇಲ್ಲ ಅಂದಾಜು ಮಾಡ್ತಾನೆ. ನನಗೆ ಯಾವ ಸಬ್ಜೆಕ್ಟ್ಸ್ ತುಂಬಾ ಕಷ್ಟ ಇದೆ, out of 6 subjects, which is the toughest subject, he will forecast in the beginning stage itself. Just after first chapter or second chapter, he says subject A, subject B, subject C, subject D, subject E. Likewise, he categorizes. Subject A is very very good because it is easy. It is my mother tongue Kannada. Nice. Subject B, it is English. Very very tough. Where we can, what we can, and how I can. What are the loopholes of this subject? How can I? ನಾನು ಒಳ್ಳೆ ಮಾರ್ಕ್ಸ್ ತಗೋಬೇಕಾದ್ರೆ ಅಲ್ಲಿ ಏನೇನು ಮಾಡಬಹುದು, ಏನೇನು ಮಾಡಬಾರ್ದು, ಎಲ್ಲಾದ್ರ ಬಗ್ಗೆ ಫೋರ್ಕಾಸ್ಟ್ ಮಾಡ್ತಾನು. ನೆಕ್ಸ್ಟ್ ಸಬ್ಜೆಕ್ಟ್ ಸಿ, ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್, ಪ್ರಾಬ್ಲಮ್ಸ್ ಮಾಡ್ತಾ ಇದ್ರೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಇಟ್ ಈಸ್ ವೆರಿ ವೆರಿ ಈಸಿ. ಒಬ್ಬ ಪರ್ಸನ್ ಹೇಳ್ತಾನೆ, ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನೋ ನನಗೆ ಮ್ಯಾಥಮೆಟಿಕ್ಸ್ ಬರೋದಿಲ್ಲ, ನನಗೆ ಅಕೌಂಟ್ಸ್ ಕಷ್ಟ ಆಗುತ್ತೆ, ಸ್ಟಾಟಿಸ್ಟಿಕ್ಸ್ ಕಷ್ಟ ಆಗುತ್ತೆ. ದೆನ್ ಅಗೈನ್ ಹಿ ಹ್ಯಾಸ್ ಟು ಫೋಕಸ್ ಆನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬೈ ಟೇಕಿಂಗ್ ದ ಹೆಲ್ಪ್ ಆಫ್ ಟೀಚರ್ಸ್ even after the classroom hours. He has to go and take the help of a teacher and get the doubts solved even after the classroom, and within the classrooms also he should focus on that subject which is more difficult. ಈ ಅಂದಾಜುಗಳನ್ನ
ಇದು ಕಷ್ಟ, ಇದು ಈಸಿ, ಮೊದಲು ಹೇಳೋದಕ್ಕಾಗೋದಿಲ್ಲ, ಎಕ್ಸಾಮ್ ಆದ್ಮೇಲೆ ಹೇಳಬೇಕು. ಎಕ್ಸಾಮ್ ಆಗೋದ್ಮೇಲೆ ಹೇಳೋದಂದ್ರೆ ಡಿಸಿಷನ್ ತಗೊಳ್ಳೋದು. ಬಟ್ ಎಕ್ಸಾಮ್ ಆಗೋಕ್ ಮೊದಲೇನೆ ಈ ಎಕ್ಸಾಮ್ ಅಲ್ಲಿ ನನಗೆ ಇದು ತುಂಬಾ ಕಷ್ಟ ಆಗುತ್ತೆ, ಇದು ತುಂಬಾ ಈಸಿ ಇದೆ, ಐ ಕ್ಯಾನ್ ಸೇ ದಿಸ್ ಸಬ್ಜೆಕ್ಟ್ ಈಸ್ ಈಸಿ, ದಿಸ್ ಸಬ್ಜೆಕ್ಟ್ ಈಸ್ ವೆರಿ ವೆರಿ ಟಫ್. ಮೊದಲೇ ಅಂದಾಜನ್ನ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂತಂದ್ರೆ ಸ್ಟಾಟಿಸ್ಟಿಕ್ಸ್. ಹಾಗೆ ಸ್ಟೂಡೆಂಟ್ 1, 2, 3 ಟೆಸ್ಟ್ಗಳಾದ್ಮೇಲೆ ನೋಡ್ತಾನೆ ಯಾವ ಸಬ್ಜೆಕ್ಟ್ ಟಫ್, ಯಾವ ಸಬ್ಜೆಕ್ಟ್ ಈಸಿ ಅಂತ ಗೊತ್ತಾಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದ ನಂಬರ್ ಆಫ್ ಮಾರ್ಕ್ಸ್ ಅಟೈನ್ಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ 1 or 2 ಟೆಸ್ಟ್ ಕಂಡಕ್ಟೆಡ್ ಇನ್ ದ ಕಾಲೇಜ್. ಬಿಸ್ನೆಸ್ ಮ್ಯಾನ್ 2-3 ತಿಂಗಳಾದ್ಮೇಲೆ ಅವ್ನ ಸೇಲ್ಸ್ ಎಷ್ಟಿದೆ ಚೆಕ್ ಮಾಡ್ಕೋತಾನೆ. ನಮ್ಮ ಬಿಸ್ನೆಸ್ ಗ್ರೋ ಆಗ್ತಿದ್ಯಾ ಅಥವಾ ಇನ್ನೂ ಕೂಡ ಡೆವಲಪ್ ಆಗಬೇಕಾ, he can check himself. This is what another important function. Forecasting. Next one, testing hypothesis. Hypothesis testing is very very important in modern days, especially for business people. Not only business people, all the people. Take for example our medical science. We can say that a doctor who has just innovated a beautiful medicine which is not used elsewhere, which is a very very new medicine. He has to test this, whether this medicine will give positive result or negative result. ಸೊ ಯಾವುದಾದ್ರೂ ಒಂದು ಕಾಯಿಲೆ ಬಂದಿದೆ ಅಂತಂದ್ರೆ ಆ ಕಾಯಿಲೆಗೆ ಒಂದು ಹೊಸ ಒಂದು ಮೆಡಿಸಿನ್ ಔಷಧಿಯನ್ನ ಕಂಡಿರತಕ್ಕಂಥವ್ರು ಅದನ್ನ ಸರಿಯಾಗಿದೆಯಾ ಇಲ್ವಾ, ಅದರಲ್ಲಿ ಕಂಟೆಂಟ್ಸ್ ಇನ್ನೂ ಬಿಡಿಸ್ಬೇಕಾ, ಚೆನ್ನಾಗಿದ್ಯಾ ಇಲ್ವಾ, ರೋಗ ನಿವಾರಕ ಔಷಧಿಗಳು ಇನ್ನೂ ಸೇರಿಸ್ಬೇಕಾ, ಇದನ್ನೆಲ್ಲ ಕೂಡ ಟೆಸ್ಟ್ ಮಾಡ್ತಾನೆ. ಸೊ ಇದನ್ನ ನಾವು ಹೈಪಾಥಿಸಿಸ್ ಟೆಸ್ಟಿಂಗ್ ಅಂತ ಕರಿತೀವಿ. ನಾಟ್ ಓನ್ಲಿ ಮೆಡಿಕಲ್ ಸೈನ್ಸ್, ನಾಟ್ ಓನ್ಲಿ ಬಿಸ್ನೆಸ್ ಪೀಪಲ್, ನಾಟ್ ಓನ್ಲಿ ಕಾಮರ್ಸ್ ಪೀಪಲ್, ಆಲ್ ದ ಪೀಪಲ್ ಆರ್ ಯೂಸಿಂಗ್ ದಿಸ್ ಒನ್. ದೆನ್ the hypothesis testing is another important function of statistics, there is no doubt. Next, coming to another function, statistics helps in formulation of policies. We people, we are the people of India, we are the people of Karnataka. There is a government of Karnataka, there is a government of India, and local governments, say for example BBMP, municipality, and taluk panchayat, village panchayat, all the panchayats, all the bodies are there. They have to prepare certain policies regarding economics. Take for example, the growth of economy should be considered. How the economy can be developed? It is in the form of increasing the standard of living of the people. What we can do? Take for example our present Prime Minister Narendra Modi ji, who has thought of cleaning India, that is Swachh Bharat. Swachh Bharat and Swasth Bharat. ಆರೋಗ್ಯ ಭಾರತ ಮತ್ತು ಸ್ವಚ್ಛ ಭಾರತ, ಕಸಮುಕ್ತ ಭಾರತ ಅಂತ ಹೇಳಿದ್ರು. ಈ ಪಾಲಿಸಿನ ಅವ್ರ ಮೈಂಡ್ಗೆ ಯಾಕೆ ಬಂತು? ಅದನ್ನ ತಗೋಬೇಕಾದ್ರೆ ಇಡೀ ಭಾರತ ಮಾತ್ರ ಅಲ್ಲ, ದ ಎಂಟೈರ್ ವರ್ಲ್ಡ್ ಈಸ್ ಫೇಸಿಂಗ್ ಎ ಪ್ರಾಬ್ಲಮ್ ಆಫ್ ವೇಸ್ಟೇಜ್ ನಾಟ್ ಡಿಸ್ಪೋಸ್ಡ್. ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಸಬ್ಜೆಕ್ಟ್, ಸಪರೇಟ್ ಸಬ್ಜೆಕ್ಟ್, ವೇಸ್ಟ್ ಮ್ಯಾನೇಜ್ಮೆಂಟ್. ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ದ ಎಂಟೈರ್ ವರ್ಲ್ಡ್. ಸೊ therefore he thought that let us clean our India and make our India green. This is the policy which is coming through the present Prime Minister of India, that is Shri Narendra Modi ji. It has taken from the numbers where the number of wastages are kept in the roads and all the streets, and also we can say that it is kept everywhere. The Bangaloreans are facing that. ದೇ ಆರ್ ಗೆಟಿಂಗ್ ತುಂಬಾ ಕಾಯಿಲೆಗಳು ಬರ್ತಿದೆ. ಬೆಂಗಳೂರಲ್ಲಿ ಇರತಕ್ಕಂಥ ಎಲ್ಲ ಕಸನ ತಗೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಒಂದು ಹಳ್ಳಿಯಲ್ಲಿ ಆಗ್ತಾ ಇದ್ರೆ, ಹಳ್ಳಿ ಸುತ್ತಮುತ್ತಲು ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಸರಿಯಾಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ವಾಸನೆ ಬರ್ತಿದೆ, ಹಾಗೇನೆ ಕಾಯಿಲೆಗಳು ಬರ್ತಿದೆ. ಇದರಿಂದ ನಾವು ಇದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಲೇಬೇಕು. ಸಾಲ್ವ್ ಮಾಡಬೇಕಾದ್ರೆ ಅಗೇನ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ದ BBMP ಪೀಪಲ್, ದ ಕಮಿಷನರ್ ಆಫ್ BBMP ಅಂಡ್ ಸೋ ಮೆನಿ ಅಫಿಷಿಯಲ್ಸ್, ದೇ ಹ್ಯಾವ್ ಟು ಮೇಕ್ ದೇರ್ ಓನ್ ಪಾಲಿಸೀಸ್. ಸೊ ಈ ತರ ದ ಪಾಲಿಸೀಸ್ ರಿಗಾರ್ಡಿಂಗ್ ಎಕಾನಮಿ, ದ ಪಾಲಿಸೀಸ್ ರಿಗಾರ್ಡಿಂಗ್ ಹೆಲ್ತ್, ಜನರ ಆರೋಗ್ಯದ ಬಗ್ಗೆ, ಹಾಗೇನೆ ಶಿಕ್ಷಣದಲ್ಲಿ 100% ಲಿಟ್ರಸಿ we are not getting 100% literacy. 100% literate people we are not finding. Literacy is the biggest problem in India. So we can say that how we can face this problem, just make a policy that Sarva Shikshana Abhiyana, this is a policy given by central government, means provide primary education free of cost to all the kids below the age of 14 years. So they should be given primary education. It is compulsory. This is Sarva Shikshana Abhiyana. This is the policy given by central government. For that, numbers are very very important. Another important function is statistics is used for deriving
inferences, valid inferences, conclusions. By studying certain numbers, what is the real effect? ನಾವು ಮಾಹಿತಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅದರ ಬಗ್ಗೆ ನಾವು ನಿರ್ಣಯವನ್ನು ಕೈಗೊಳ್ಳುವಂತ ಸಮಯ ಬಂದಿದೆ. ಆ ನಿರ್ಣಯನ ಕೈಗೊಳ್ಳಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಕನ್ಕ್ಲೂಷನ್. ನಾವು ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ. ವಿ ಹ್ಯಾವ್ ಟು ಟೇಕ್ ಡಿಸಿಷನ್. ಸೊ ದೇರ್ ಫೋರ್ ಆ ಡಿಸಿಷನ್ ತಗೋಬೇಕಾದ್ರೆ ಮಾಹಿತಿ ಬೇಕೇ ಬೇಕು, ಅದನ್ನ ಅಧ್ಯಯನ ಮಾಡಿರಬೇಕು. ವಿ ಹ್ಯಾವ್ ಟು ಅನಲೈಸ್, ಫಸ್ಟ್ ಒನ್ ಕಲೆಕ್ಟಿಂಗ್, presenting, analyzing, and finally interpreting the data. Interpretation means deriving the conclusions, deriving the valid inferences about the collected information. So these are the functions of statistics. My dear students, characteristics and functions of statistics ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. Thank you for watching this video.